ಮತ್ತಾಯರು ಬರೆದ ಶುಭ ಸಂದೇಶ 2ನೇ ಅಧ್ಯಾಯ 4-6. ಅವನು ಯಹೂದ್ಯರ ಎಲ್ಲ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂಡಿಸಿ ಕ್ರಿಸ್ತನು ಹುಟ್ಟಬೇಕಾದುದು ಎಲ್ಲಿ ಎಂದು ಅವರನ್ನು ಕೇಳಿದನು. ಅವರು ಅವನಿಗೆ, ಯೂದಾಯದ ಬೆತ್ಲೆಹೇಮಿನಲ್ಲಿಯೇ, ಯಾಕಂದರೆ ಯಹೂದ ಸೀಮೆಯ ಬೆತ್ಲೆಹೇಮೆ, ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು, ಆತನು ನನ್ನ ಪ್ರಜೆಯಾದ ಇಸ್ರಾಯೇಲನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದಿದೆ ಎಂದು ಹೇಳಿದರು. ಇಂದಿನ ವಾಕ್ಯ ಅದ್ಭುತವಾಗಿ ನಮಗೆ ಕರೆ ನೀಡುತ್ತಾ ಇದೆ. ಏನಂತ ಇಲ್ಲಿ ನೋಡಿ, ಯಹೂದ್ಯರ ಎಲ್ಲಾ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನ ಕೂಡಿಸಿ ಕ್ರಿಸ್ತನು ಹುಟ್ಟಬೇಕಾದುದು ಎಲ್ಲಿ ಎಂದು ಕೇಳ್ತಾ ಇದ್ದಾನೆ. ಯಾರು? ಹೆರೋದನು. ಅವನಿಗೆ ಬೇಕಾಗಿರ್ಲಿಲ್ಲ. ಅವನು ಯಾವತ್ತೂ ಕೂಡ ಧರ್ಮಶಾಸ್ತ್ರದ ಬಗ್ಗೆ ಮತ್ತೊಂದರ ಬಗ್ಗೆ ಅವನು ಯೋಚಿಸಿದವನೇ ಅಲ್ಲ. ಆದ್ರೆ ಇಂದು ಆ ಹೆರೋದ ಅರಸ ಯೇಸುವಿನ ವಿಚಾರವನ್ನು ಜೋಯಿಸರಿಂದ ಕೇಳುತ್ತಲೇ ಏನ್ ಮಾಡ್ತಾ ಇದ್ದಾನೆ? ಎಲ್ಲಾ ಶಾಸ್ತ್ರಿಗಳನ್ನ, ಮಹಾಯಾಜಕರನ್ನ ಕರೆಸ್ತಾನೆ. ಧರ್ಮಶಾಸ್ತ್ರ ಪಂಡಿತರುಗಳು, ಮಹಾಯಾಜಕರುಗಳು, ಶಾಸ್ತ್ರಿಗಳು, ಅವರನ್ನ ಕರೆಸಿ ಕೇಳ್ತಾ ಇದ್ದಾನೆ, ಯೇಸು ಹುಟ್ಟಬೇಕಾದದ್ದು ಎಲ್ಲಿ? ಇಂದಿನ ದಿನವೂ ಹಾಗೇನೆ ಅಸತ್ಯದ ಜೀವಿತಕ್ಕೆ ನಿಜವಾದ ಬೆಳಕಿನ ಅರಿವು ಮೂಡಿದ್ರೆ ಅವರು ಎಲ್ಲಿಗೆ ಓಡಿ ಬರ್ತಾರೆ? ಸುಳ್ಳಿನ ಜೀವಿತದಲ್ಲಿ ಸುಳ್ಳು ದೇವರುಗಳನ್ನ ಪೂಜಿಸುತ್ತಾ ಜೀವಿಸುತ್ತಾ ಇರುವ ವ್ಯಕ್ತಿಗೆ ನಿಜ ದೇವರ ಒಂದು ರುಚಿ ತಾಕಿದ್ರೆ ಏನಾಗ್ತದೆ? ಅವನು ಹುಡುಕುತ್ತಾ 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 ಕೊನೆಗೆ ಯೇಸುವಿನ ಬಳಿಗೆ ಬರ್ತಾನೆ ಅಲ್ವಾ? ಹೌದು, ಯೇಸುವಿನ ಬಳಿಗೆ ಬರ್ತಾನೆ. ಯಾಕೆ ಅಂದ್ರೆ ಸತ್ಯವು ಯಾವತ್ತೂ ಕೂಡ ಹುಡುಕಿ ಹುಡುಕಿ ಹೋದಾಗ ಸತ್ಯವು ಯಾವತ್ತೂ ಕೂಡ ಸುಳ್ಳನ್ನ ಬಿತ್ತೋದಿಲ್ಲ, ಸುಳ್ಳನ್ನ ಅರಿಯ ಮಾಡೋದಿಲ್ಲ. ನೀನು ಯಾವುದಕ್ಕಾಗಿ ಹುಡುಕ್ತಾ ಇದ್ದೀಯೋ ಅದಲ್ಲ, ನಿನಗೆ ಸತ್ಯವೇ ಕೊನೆಯಲ್ಲಿ ಸಿಕ್ಕಲ್ಪಡ್ತದೆ, ಅದೇ ನಿಜ. ಅದಕ್ಕೆ ಹೇಳೋದು, ಸತ್ಯಕ್ಕೆ ಯಾವಾಗಲೂ ಜಯವೇ. ಯಾಕೆಂದ್ರೆ ಅದು ಹೊರಬರಲ್ಪಡ್ತದೆ ಮತ್ತು ಹಂಚಲ್ಪಡ್ತದೆ. ಸತ್ಯ ಬೆಳಕಿನಂತೆ ಅಂತ ಹೇಳಲಾಗುತ್ತೆ. ಯಾಕೆ? ಪ್ರತಿಯೊಂದು ಕತ್ತಲ ನಡುವೆ ಒಂದೇ ಒಂದು ದೀಪ ಬೆಳಗಿದ ತಕ್ಷಣ ಆ ಮನೆಯೇ, ಆ ಕುಟುಂಬವೇ, ಆ ಒಂದು ಕೋಣೆಯೇ ಸಂಪೂರ್ಣವಾಗಿ ಬೆಳಕಾಗ್ತದೆ. ಹಾಗೆ ಕ್ರಿಸ್ತ ಯೇಸುವಿನ ಒಂದು ವಿಚಾರವು ಜೋಯಿಸರಿಂದ ಹೆರೋದನಿಗೆ ಬಿತ್ತಲ್ಪಡ್ತಿತ್ತಂತೆ. ಇವನಲ್ಲಿ ಕಳವಳ ಉಂಟಾಯ್ತು. ಯಾಕೆ? ಕತ್ತಲಿಗೆ ಕಳವಳ ಆಗ್ತದೆ, ಕತ್ತಲಿಗೆ ಭಯ ಆಗ್ತದೆ ಯಾವಾಗ ಬೆಳಕನ್ನ ನೋಡಿದಾಗ. ಬೆಳಕು ಬರ್ತಿದ್ರೆ ಕತ್ತಲಿಗೆ ಜಾಗ ಇಲ್ಲ. ಯಾಕೆ? ಕತ್ತಲು ಬೆಳಕನ್ನ ಎದುರಿಸುವ ತಾಕತ್ತನ್ನ ಹೊಂದಿಲ್ಲ. ಹಾಗಾಗಿ ಈಗ ಹೆರೋದನಿಗೆ ಬೇಕಾಗಿರೋದಿಲ್ಲ, ಆ ಬೆಳಕನ್ನ ನಂದಿಸ್ಬೇಕು. ಅವನಿಗೆ ಏನ್ ಬೇಕಾಗಿದೆ? ಆ ಬೆಳಕನ್ನ ನಂದಿಸ್ಬೇಕು, ಅಷ್ಟೇ ಅವನಿಗೆ ಪ್ರಮುಖವಾಗಿರುವಂತದ್ದು. ಹಾಗಾಗಿ ಇಂದಿನ ವಾಕ್ಯವು ನಮಗೆ ತಿಳಿಯಪಡಿಸ್ತದೆ ಕತ್ತಲು ಬೆಳಕುಗಳ ವಿಚಾರವನ್ನ. ಹೆರೋದನು ಕತ್ತಲಲ್ಲಿದ್ದಾನೆ, ಬೆಳಕಿನ ವಿಚಾರ ಈಗ ಬಿತ್ತಲ್ಪಟ್ಟಿದೆ. ತಕ್ಷಣ ಅವನಲ್ಲಿ ಗೊಂದಲ ಕ್ರಿಯೇಟ್ ಆಗ್ತಾ ಇದೆ, ಕಳವಳ ಉಂಟಾಗ್ತಾ ಇದೆ. ಯಾಕೆ ಅಂದ್ರೆ ಅವನು ಕತ್ತಲ ದಾಸನಾಗಿದ್ದಾನೆ. ಇವತ್ತು ನನ್ನ ಜೀವಿತದಲ್ಲೂ ಕೂಡ ಯಾವುದಾದರೂ ಸತ್ಯ ವಿಚಾರಗಳು, ನೀತಿಪೂರ್ವಕ ವಿಚಾರಗಳು ನನ್ನ ಮುಂದೆ ಬಂದಾಗ ನಾನು ಕಳವಳಕ್ಕೆ, ಒಂದು ಗೊಂದಲಕ್ಕೆ, ಆ ಮನಸ್ಸಿನಲ್ಲಿ ಒಂದು ವ್ಯತ್ಯಾಸ ಉಂಟಾಗ್ತಾ ಇದೆ ಅಂತಂದ್ರೆ ನಾನು ಪಾಪದಲ್ಲಿದ್ದೇನೆ ಎಂಬುದು ಸತ್ಯ. ದಯಮಾಡಿ ಆ ಸತ್ಯದ ಜೀವಿತವನ್ನ ತೊರೆದು ಜೀವಿಸಿದ್ರಲ್ಲ ಇಷ್ಟು ದಿನ, ಆ ಜೀವಿತವನ್ನ ಬಿಟ್ಬಿಡ್ರಿ, ಪಾಪದ ಜೀವಿತವನ್ನ ಬಿಟ್ಬಿಡ್ರಿ. ಯಾಕೆಂದ್ರೆ ಪಾಪವು ನಿಮ್ಮನ್ನ ಎಂದಿಗೂ ಶಾಂತಿ, ನೆಮ್ಮದಿ, ಸಮಾಧಾನದಿಂದ ಜೀವಿಸೋಕೆ ಬಿಡಲ್ಲ. ಅದೇನ್ ಮಾಡ್ತದೆ? ನಿಮ್ಮನ್ನ ಹೆದರಿಕೆಗೆ ಒಳಪಡಿಸ್ತದೆ, ಗೊಂದಲಕ್ಕೆ ಒಳಪಡಿಸ್ತದೆ, ಕಳವಳಕ್ಕೆ ನಿಮ್ಮನ್ನ ಗುರಿಪಡಿಸ್ತದೆ. ಯಾಕೆ ಅಂದ್ರೆ ಅದು ಯಾವತ್ತಿಗೂ ಕೂಡ ನಿಮ್ಮನ್ನ ನಿತ್ಯ ಜೀವದ ಗುರಿಯನ್ನ ಮುಟ್ಟಿಸೋದಿಲ್ಲ. ನಿಮ್ಮನ್ನ ಅದ್ಭುತವಾದಂತಹ ಆರೋಗ್ಯದಾಯಕ ಜೀವಿತವನ್ನು ನೀಡೋದಿಲ್ಲ. ನಿಮ್ಮ ಆತ್ಮ ಕುಂಠಿತ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕಾಗಿ ಕತ್ತಲು ಯಾವತ್ತೂ ಕೂಡ ನಿಮಗೆ ಚೈತನ್ಯವನ್ನ ನೀಡಲ್ಲ, ನಾಶನವನ್ನ ನೀಡುತ್ತದೆ. ಹಾಗಾಗಿ ಅದೇನ್ ಮಾಡುತ್ತೆ? ಗೊಂದಲ, ಕಳವಳಗಳನ್ನ ಉಂಟು ಮಾಡ್ತದೆ. ಹೇಗೆ ಹೆರೋದನಲ್ಲಿ ಉಂಟಾಯ್ತೋ ಹಾಗೆ ನಮ್ಮಲ್ಲೂ ಉಂಟಾಗ್ತಾ ಇದ್ರೆ, ಹೆರೋದನ ಗುಣ ಲಕ್ಷಣಗಳು ನಮ್ಮಲ್ಲಿ ಇರುವುದೇ ಆದರೆ ದಯಮಾಡಿ
ಕತ್ತಲ ಜೀವಿತವನ್ನ ಅರಿತುಕೊಳ್ಳ್ರಿ, ನಿಮ್ಮ ಪಾಪವನ್ನ ಅರಿತುಕೊಳ್ಳ್ರಿ, ಒಪ್ಪಿಕೊಳ್ಳ್ರಿ, ಕ್ಷಮಾಪಣೆ ಬೇಡ್ರಿ. ಹೆರೋದನಂತೆಯೇ ಮುಂದೆ ಸಾಗೋಕೆ ಹೋಗಬೇಡಿ. ಅಂದ್ರೆ ವಾಕ್ಯ ಹೇಳಿದಂತೆ ಕೇಳಿದ ತಕ್ಷಣ ಅವರೆಲ್ಲರೂ ಸೇರ್ಕೊಂಡು ಹೇಳಿದ್ರು, ಯುದಾಯದ ಬೆತ್ಲೆಹೇಮಿನಲ್ಲಿಯೇ. ಯಾವ ಸ್ಥಳದಲ್ಲಿ ಹುಡ್ತಾರ ಅಂತ ಹೇಳಿದ್ರು? ಯುದಾಯದ ಬೆತ್ಲೆಹೇಮ್. ಯಾಕೆ ಅಂತ ವಿವರಣೆಯನ್ನ ಧರ್ಮಶಾಸ್ತ್ರವನ್ನ ಅರಿತವರಾದ ಇವರು ಧರ್ಮಶಾಸ್ತ್ರವನ್ನ ಹಿಡಿದು ಹೇಳ್ತಾ ಇದ್ದಾರೆ. ಯಹೂದದ ಸೀಮೆಯ ಬೆತ್ಲೆಹೇಮೆ, ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಹೌದು, ನೀನು ಸಣ್ಣದಾಗಿದ್ದಿ ಬೆತ್ಲೆಹೇಮೆ, ನೀನು ಸಣ್ಣದಾಗಿದ್ದಿ. ಆದರೆ ಇಡೀ ಲೋಕಕ್ಕೆ ನೀನು ಸಣ್ಣದಾಗಿ ಕಂಡರೂ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ನೀನು ಈ ಲೋಕದಲ್ಲಿ ನೀನು ಸತ್ಯವಂತನಾಗಿ ಜೀವಿಸಿದ್ದೆ ಆದರೆ, ನೀತಿವಂತನಾಗಿ ಜೀವಿಸಿದ್ದೆ ಆದರೆ, ಈ ಲೋಕದ ದೃಷ್ಟಿಕೋನಕ್ಕೆ ನೀನು ಚಿಕ್ಕವನಾಗಿ ಕಂಡು ಬಂದರು, ವ್ಯರ್ಥವಾದವನಾಗಿ ಕಂಡು ಬಂದರು, ಅಲ್ಪನಾಗಿ ಕಂಡು ಬಿದ್ದರು, ನೀನು ಬೇಡವಾದವನಂತೆ ಕಂಡು ಬಂದರೂ ಕೂಡ ದೇವರು ನಿನ್ನನ್ನ ಆರಿಸಿಕೊಂಡ್ರೆ, ದೇವರಿಗೆ ನೀನು ಅಧೀನನಾದ್ರೆ, ನೀನು ಎಷ್ಟು ಮಾತ್ರವೂ ಸಣ್ಣದಾಗಿರೋಲ್ಲ, ಎಷ್ಟು ಮಾತ್ರವೂ ಅಲ್ಪನಾಗಿರೋಲ್ಲ, ನೀನು ಶ್ರೇಷ್ಠನಾಗಿರ್ತೀಯ. ದಾವೀದನು ಚಿಕ್ಕ ಹುಡುಗ, ಕುಳ್ಳನಾಗಿದ್ದ, ಆದ್ರೆ ದೇವರು ಅವನನ್ನೇ ಆರಿಸಿಕೊಂಡ್ರು. ಮೋಶೆಯು ಅವನ ಮಾತು ಸ್ಪಷ್ಟತೆ ಇರಲಿಲ್ಲ, ಆದ್ರೆ ಅವನನ್ನ ನಾಯಕನಾಗಿ ಮಾಡಿದ್ರು. ದೇವರು ಅಲ್ಪರನ್ನೇ ಶ್ರೇಷ್ಠರನ್ನಾಗಿಸುವವರು. ಅಬ್ರಹಾಮನ ಮೂಲಕ ಇಡೀ ಇವತ್ತು ಇಸ್ರಾಯೇಲ್ ಸಾಮ್ರಾಜ್ಯವನ್ನೇ ಕಟ್ಟಿರುವ ದೇವರು 99ನೇ ವಯಸ್ಸಿನಲ್ಲಿ ಮಗುವನ್ನ ಕೊಡ್ತಾರೆ. ಅಂದ್ರೆ ಆಗೋದೇ ಇಲ್ಲ, ಇವರಿಗೆ ಮಕ್ಕಳಾಗೋದೇ ಇಲ್ಲ ಅನ್ನುವಂತ ಸಮಯದಲ್ಲಿ ಅವರಿಗೆ ಮಕ್ಕಳನ್ನ ಅಂದ್ರೆ ಆಗೋದೇ ಇಲ್ಲ, ಇವನು ವ್ಯರ್ಥವಾದವನು, ಇವನು ಕುಳ್ಳನು, ಇವನು ಚಿಕ್ಕವನು, ಇವನ ಕೈಲಿ ಆಗೋದಿಲ್ಲ ಅನ್ನುವಂತ ಯಾವ ಯಾವ ವ್ಯಕ್ತಿತ್ವಗಳಿದ್ದಾರೋ, ಯಾರ್ಯಾರು ಈ ಲೋಕದಿಂದ ಧಿಕ್ಕರಿಸಲ್ಪಟ್ಟಿದ್ದಾರೋ, ನೀವು ಯಾರು ಹೆದರಬೇಡ್ರಿ, ನೀವು ದೇವರಿಗೆ ಅಧೀನರಾಗಿ. ನಿಮ್ಮ ಯಾರ್ಯಾರ ಜೀವಿತ ದೇವರಿಗೆ ಅಧೀನವಾಗ್ತದೋ ಅವರು ಯಾರು ಅಲ್ಪರಲ್ಲ, ಯಾರು ಚಿಕ್ಕವರಲ್ಲ, ಅವರೆಲ್ಲರೂ ಶ್ರೇಷ್ಠರಾಗಿ ಬದಲಾಗ್ತಾರೆ. ದೇವರ ಮಕ್ಕಳು ಯಾರುವೆ ಅಲ್ಪರಾಗಿರೋದಿಲ್ಲ, ಅವ್ರು ಏನಾಗಿರ್ತಾರೆ? ಶ್ರೇಷ್ಠರಾಗಿ ಇರ್ತಾರೆ. ಅದಕ್ಕಾಗಿ ಬೆತ್ಲೆಹೇಮ್ ಎನ್ನುವುದು ಇಡೀ ಜನಾಂಗಕ್ಕೆ ಚಿಕ್ಕದಾಗಿ ಕಂಡರೂ ಕೂಡ ಅದು ದೇವರ ಆಶೀರ್ವಾದದಿಂದ ಕೂಡಿದ್ರಿಂದ ನೀನು ಚಿಕ್ಕವರಲ್ಲ, ನೀನು ಚಿಕ್ಕವನಲ್ಲ ಅಂತ ಹೇಳುವಂತೆ ಮಾಡಿತು. ಇವತ್ತು ನೀವು ಅಲ್ಪರಲ್ಲದವರಂತೆ ಜೀವಿಸಬೇಕು, ಶ್ರೇಷ್ಠ ವ್ಯಕ್ತಿತ್ವಗಳಾಗಬೇಕು, ಮಾದರಿಯ ವ್ಯಕ್ತಿತ್ವಗಳಾಗಬೇಕು ಅಂದ್ರೆ ನೀವು ದೇವರ ಅನುಗ್ರಹಕ್ಕೆ ಪಾತ್ರರಾದವರಾಗಿರಬೇಕು, ದೇವರಿಗೆ ಅಧೀನರಾದವರಾಗಿರಬೇಕು, ದೇವರ ಮಕ್ಕಳಾಗಿಯೇ ಜೀವಿಸುವವರಾಗಿರಬೇಕು. ಆಗ ಮಾತ್ರ ನೀವು ಹೆಚ್ಚಿನವರಾಗಿ ಕಂಡು ಬರ್ತೀರಿ. ಮುಂದಿನ ವಾಕ್ಯ ಹೇಳ್ತಿದೆ, ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು, ಆತನು ನನ್ನ ಪ್ರಜೆಯಾದ ಇಸ್ರಾಯೇಲನ್ನು ಆಳತಕ್ಕವನು. ಯಾಕೆ ನೀನು ಹೆಚ್ಚಿನವನಾದೆ? ಯಾಕೆ ನೀನು ಅಲ್ಪನಲ್ಲ, ಚಿಕ್ಕ ಪಟ್ಟಣ ಅಲ್ಲ? ಯಾಕೆ ಅಂದ್ರೆ ಒಬ್ಬ ಅಧಿಪತಿ ನಿನ್ನೊಳಗಿಂದ ಹೊರಡ್ತಾ ಇದ್ದಾನೆ. ಅದಕ್ಕೋಸ್ಕರ ಅವನು ಯಾರು? ಆತನು ನನ್ನ ಪ್ರಜೆಯಾದ ಇಸ್ರಾಯೇಲನ್ನು ಆಳತಕ್ಕವನಾಗಿದ್ದಾನೆ. ಅವನು ನಿನ್ನಲ್ಲಿ ಬರ್ತಾ ಇರೋದ್ರಿಂದ, ನಿನ್ನಿಂದ ಹೊರಡುತ್ತಾ ಇರೋದ್ರಿಂದಾಗಿ ನೀನು ಹೆಚ್ಚಿನವನು. ಇವತ್ತು ಯಾರ ಜೀವಿತ ಕ್ರಿಸ್ತನ ಒಂದು ವಾಕ್ಯೋಪದೇಶಗಳ ನೆಲೆಯಾಗಿದೆಯೋ, ಯಾರ್ಯಾರ ಜೀವಿತ ಕ್ರಿಸ್ತನ ಗುಣಾಂಶಗಳನ್ನು ಹಂಚುವ ವ್ಯಕ್ತಿತ್ವವಾಗಿ ಮಾರ್ಪಾಡಾಗಿದೆಯೋ ಅವರೆಲ್ಲರೂ ಕೂಡ ಹೆಚ್ಚಿನವರು. ಯಾಕೆಂದ್ರೆ ಅವರಿಂದ ಅಲ್ಲ, ಬೆತ್ಲೆಹೇಮ್ ನಗರದಿಂದ ಅದು ಶ್ರೇಷ್ಠತ್ವವನ್ನು ಹೊಂದಲಿಲ್ಲ. ಬೆತ್ಲೆಹೇಮ್ ನಗರದಿಂದ ಹೊರಡಲ್ಪಡುತ್ತಿರುವ ಯೇಸು ಕ್ರಿಸ್ತರಿಂದ ಅದು ಹೆಚ್ಚಿನದಾಯಿತು. ಇವತ್ತು ನಿನ್ನ ಜೀವಿತವು ಕ್ರಿಸ್ತನಿಂದ ತುಂಬಿದ್ದೇ ಆದರೆ, ಕ್ರಿಸ್ತನ ವಾಕ್ಯಗಳು, ಕ್ರಿಸ್ತನ ಗುಣಾಂಶಗಳು, ಕ್ರಿಸ್ತನ ತತ್ವಗಳು ಹೊರಹೊಮ್ಮಿದ್ದೇ ಆದರೆ ನೀನು ಹೆಚ್ಚಿನವನಾಗ್ತಿ. ಕ್ರಿಸ್ತನಿಂದ ನೀನು ಹೆಚ್ಚಿನವನಾಗ್ತಿ, ಕ್ರಿಸ್ತನಿಂದ ಉನ್ನತಿಗೆ ಬರ್ತೀಯ. ಹಾಗಾಗಿ ನಿನ್ನ ವಾಕ್ಯ ಸಂಪೂರ್ಣವಾಗಿ ಸ್ಪಷ್ಟವಾಗಿ ಹೇಳಿದೆ, ನಮ್ಮಿಂದ ನಾವು ಹೆಚ್ಚಿನವರಾಗೋದಿಲ್ಲ, ನನ್ನೊಳಗಿರುವ ಆತ್ಮನಿಂದ ಹೆಚ್ಚಿನವರಾಗುವವರಾಗಿದ್ದೇವೆ. ಹಾಗಾಗಿ ನಾವೆಲ್ಲರೂ ನನ್ನೊಳಗೆ ಯಾರಿದ್ದಾರೆ ಎಂಬುದನ್ನ ಒಂದು ಸರಿ ಪರೀಕ್ಷಿಸಿಕೊಳ್ಳೋಣ. ಕತ್ತಲು ಗೊಂದಲವನ್ನ, ಕಳವಳವನ್ನ, ನಮ್ಮ ಹೃದಯಗಳಲ್ಲಿ ಅಶಾಂತಿಯನ್ನ, ಅಸಮಾಧಾನವನ್ನು ಹುಟ್ಟಿಸ್ತದೆ. ಆದರೆ ಕ್ರಿಸ್ತನ ಆಗಮನವು, ಕ್ರಿಸ್ತನು ನನ್ನಲ್ಲಿ ಜೀವಿಸುವ ಕ್ರಿಸ್ತಾಲಯವಾಗಿ ನಾವು ಮಾರ್ಪಟ್ಟಿದ್ದೇ ಆದರೆ ನಾವುಗಳು ಮಾದರಿ ವ್ಯಕ್ತಿತ್ವಗಳಾಗಿ, ಶ್ರೇಷ್ಠ ವ್ಯಕ್ತಿತ್ವಗಳಾಗಿ ಮಾರ್ಪಾಡಾಗ್ತೀವಿ. ಹಾಗಾಗಿ ನಾವೆಲ್ಲರೂ ಕಳವಳ, ಗೊಂದಲ, ಅಶಾಂತಿ, ಅಸಮಾಧಾನದಿಂದ ಜೀವಿಸಲು ಬಂದವರಲ್ಲ, ಕ್ರಿಸ್ತನ ಒಂದು ವಾಕ್ಯೋಪದೇಶಗಳ ನೆಲೆಯಾಗಿ
ಕ್ರಿಸ್ತಾಲಯವಾಗಿ ಜೀವಿಸುತ್ತಾ ಕ್ರಿಸ್ತನ ವಾಕ್ಯಗಳನ್ನ ಹಂಚಲು, ಕ್ರಿಸ್ತನ ವಾಕ್ಯೋಪದೇಶಗಳನ್ನ ನಮ್ಮ ಜೀವಿತದ ಗುಣಾಂಶಗಳಿಂದ, ನಡತೆಯಿಂದ ತೋರ್ಪಡಿಸಲು ಬಂದವರು. ಈ ಜೀವಿತದ ಮೂಲಕ ಶ್ರೇಷ್ಠ ಜೀವಿತವನ್ನು ಜೀವಿಸೋಣ, ಮಾದರಿಯ ಜೀವಿತವನ್ನು ಜೀವಿಸೋಣ, ಕರ್ತನ ಕಾರ್ಯದ ಮೂಲಕ ಉನ್ನತಿಗೆ ಬರೋಣ. ಆಮೇನ್. ಪ್ರೀತಿ ಸ್ವರೂಪನಾದ ತಂದೆಯೇ, ಜೀವಂತ ಸ್ವರೂಪರೇ, ಇಷ್ಟು ದಿನ ನಮ್ಮ ನಡತೆಗಳು, ನಮ್ಮ ಕಾರ್ಯಗಳು, ನಮ್ಮ ವಿಚಾರಗಳು ನಮ್ಮಲ್ಲಿ ಒಂದು ಭಯವನ್ನ, ಕಳವಳವನ್ನ ಹುಟ್ಟಿಸುತ್ತಿದ್ದವು. ಯಾಕೆಂದರೆ ಅದು ನರಕದ ಹೆದ್ದಾರಿಯಾಗಿತ್ತು. ನಮ್ಮ ಆಲೋಚನೆಗಳಿಂದ, ನಮ್ಮ ಕಾರ್ಯಗಳಿಂದ ನಾವು ತಪ್ಪು ಮಾಡಿದ್ರಿಂದ ಯಾವುದಾದ್ರೂ ಸತ್ಯವು ನಮ್ಮ ಮುಂದೆ ಬಂದು ನಿಂತಾಗ ನಾವು ಹೆದರಿಕೆಗೆ, ಕಳವಳಕ್ಕೆ ಗುರಿಯಾಗ್ತಾ ಇದ್ದೆವು. ಆದರೆ ಇಂದು ನಮ್ಮನ್ನು ಎಚ್ಚರಿಸಿ, ನೀವು ಕಳವಳಗೊಳ್ಳಲು ಅಲ್ಲ, ನೀವು ಅಸಮಾಧಾನದಿಂದ ಜೀವಿಸಲು ಅಲ್ಲ, ಅಶಾಂತಿಯಿಂದ ಜೀವಿಸಲು ಅಲ್ಲ, ನೀವು ಕ್ರಿಸ್ತನ ಮೂಲಕವಾಗಿ, ಕ್ರಿಸ್ತಾಲಯವಾಗುವುದರ ಮೂಲಕವಾಗಿ ನಿತ್ಯ ಮಾದರಿಯ ಜೀವಿತವನ್ನು ಜೀವಿಸಲು, ಶ್ರೇಷ್ಠ ಜೀವಿತವನ್ನು ಜೀವಿಸಲು ಬಂದವರು ಎಂಬುದಾಗಿ ಕರೆ ನೀಡಿದ್ದೀರಿ ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಬೆತ್ಲೆಹೇಮ್ ಹೆಚ್ಚಿನದಾಯಿತು, ಯಾಕೆಂದರೆ ಅಲ್ಲಿ ನನ್ನೊಡೆಯನ ಆಗಮನ ಅಲ್ಲಿಂದ ಆಗಲ್ಪಡ್ತಿರುವುದರಿಂದಲೇ. ಹಾಗೆಯೇ ನಮ್ಮ ಒಡೆಯರ ವಾಸಸ್ಥಳವಾಗಿ ನಾವು ಮಾರ್ಪಡಬೇಕು. ಅವರ ಕಾರ್ಯವು ನಮ್ಮಿಂದ ಹೊರಹೊಮ್ಮಲು ನಮ್ಮನ್ನು ನಾವು ಬಿಟ್ಟು ಕೊಡಬೇಕು. ನಾನೆಲ್ಲ ಜೀವಿಸುವುದು ಕ್ರಿಸ್ತನ ನನ್ನಲ್ಲಿ ಜೀವಿಸುತ್ತಾರೆ ಎಂಬಂತಹ ಪೌಲರ ವಾಕ್ಯೋಪದೇಶದಂತೆ ಜೀವಿಸಬೇಕು. ಆಗ ಮಾತ್ರ ನಾವೆಲ್ಲರೂ ಕೂಡ ಶಾಂತಿ, ನೆಮ್ಮದಿ, ಸಮಾಧಾನಗಳೊಂದಿಗೆ ಶ್ರೇಷ್ಠ ಜೀವಿತವನ್ನು ಜೀವಿಸಲು ಸಾಧ್ಯ ಎಂಬುದನ್ನ ಅರಿಯ ಮಾಡಿದ್ದೀರಿ ಸ್ವಾಮಿ. ಈ ಒಂದು ಜೀವಿತವನ್ನ ಜೀವಿಸಲು ಬೇಕಾದ ಎಲ್ಲಾ ವರದಾನಗಳಿಂದ ನಮ್ಮನ್ನ ತುಂಬಿಸಿ, ಸದೃಢ ಹೃದಯವನ್ನ, ಸದೃಢ ಮನಸ್ಥಿತಿಯನ್ನ ನಮ್ಮಲ್ಲಿ ನಿರ್ಮಿಸಿ, ನಮ್ಮ ಆತ್ಮವು ಸಾಯದಂತೆ ನಿತ್ಯ ಜೀವಕ್ಕೆ ಪಾತ್ರವಾಗುವಂತ ಜೀವಿತದ ಕಡೆಗೆ ನಡೆಯುವಂತಾಗುವಂತೆ ಅನುಗ್ರಹಿಸಿ ನಮ್ಮನ್ನ ಮುನ್ನಡೆಸಿರಿ ಎಂಬುದಾಗಿ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನ ಬೇಡುತ್ತೇವೆ ತಂದೆಯೇ. ಆಮೇನ್.